ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಮ್ಮ ಕಾಲೇಜಲ್ಲಿ ನಂದು ಗ್ರ್ಯಾಜುಯೇಷನ್, ನಂದಲ್ಲ ಎಲ್ಲರದ್ದು ಗ್ರ್ಯಾಜುಯೇಷನ್ ಇದೆ. ಸೊ ಅದಕ್ಕೆ ನಿಮಗೂ ತೋರಿಸ್ತೀನಿ ಏನೇನೆಲ್ಲ ಮಾಡ್ತೀವಂತ. ಸೊ ಲೆಟ್ಸ್ ಗೋ. ಎಲ್ಲ ಕಾಣ್ತಿದ್ದೀವಿ ಯಪ್ಪ. ಥ್ಯಾಂಕ್ ಯು ಗಾಯ್ಸ್. ನಂದು ಈಗಿಂದು ಫ್ರೆಂಡ್ಶಿಪ್ PU ಇಂದ, ಫಸ್ಟ್ PU ಇಂದ ಬಾರೆ ಕೂತ್ಕೊಳ್ಳೆ ಅಂತ ಅನ್ನೋದ್ರಿಂದ ಸ್ಟಾರ್ಟ್ ಆಗಿದ್ದು. ಆ ಡೈಲಾಗಿಂದ ಸ್ಟಾರ್ಟ್ ಆಗಿದ್ದು ಈಗ ಹಂಗೆ ನೆಕ್ಸ್ಟ್ ಕೂಡ ಕಂಟಿನ್ಯೂ ಆಗ್ತದೆ ಅಷ್ಟೇ. ಹಾಂ, ಮದುವೆಗೆ ಪಕ್ಕ ಕೂತ್ಕೊಂಡು ರೆಡಿ ಆಗ್ತೀವಿ, ಅವಾಗ ರೆಡಿ ಮಾಡ್ತೀವಿ ಒಬ್ರದೊಬ್ರಿಗೆ. ನೆಕ್ಸ್ಟ್ ಇನ್ನೊಬ್ಳು ನನ್ನ ಫ್ರೆಂಡ್ ಇದ್ದಾಳೆ, ಅವಳನ್ನ ಕೂಡ ಪರಿಚಯ ಮಾಡಿ. ಗಾಯ್ಸ್, ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಅಲ್ಲಿರೋದು ಚೆನ್ನಾಗಿದೆನಾ ಪೇಂಟಿಂಗ್, ಅದು ಕೂಡ ಹೇಳಿ. ಇವತ್ತು ಗ್ರ್ಯಾಜುಯೇಷನ್ ಅಲ್ಲ, ಸೊ ನಾನು ರೆಡಿ ಆಗಿದ್ದೀನಿ. ನನ್ನ ಫ್ರೆಂಡ್ ಕೂಡ ಬಂದು ನಿಮಗೂ ತೋರಿಸ್ತೀನಿ. ಇದು ವಿಷ್ಣು ಗಾಯ್ಸ್, ಹಾಯ್ ಮಾಡೆ ಗಾಯ್ಸ್. ಈಗ ಜಸ್ಟ್ ನಾನು ಕಾಲೇಜಿಗೆ ಬಂದೆ, ಇವಾಗ ಇದ್ದೀನಿ. ಸೊ ಇಲ್ಲಿ ನೋಡಿ, ಫೈನಲಿ ಗ್ರ್ಯಾಜುಯೇಷನ್ ಡ್ರೆಸ್ ಕೊಟ್ಟಿದ್ದಾರೆ. ಸೊ ಹಾಕ್ಕೊಂಡು ಗ್ರ್ಯಾಜುಯೇಷನ್ ಫಂಕ್ಷನ್ನ ಮಾಡಬೇಕು. ಸೊ ಲೆಟ್ಸ್ ಗೋ ಗಾಯ್ಸ್. ನಮ್ಮ ಕಾಲೇಜಿಗೆ ಬಂದೆ, ಎಲ್ಲ ಇಷ್ಟ ತನಕ ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ಒಬ್ಬಳೆ ಸುಮ್ಮನೆ ಕೂತಿದ್ದೀನಿ. ಜಸ್ಟ್ ರೀಕ್ಯಾಪಿಂಗ್ ಮೆಮೊರೀಸ್. ಮತ್ತು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಗಾಯ್ಸ್ ನನಗೆ. ಅಷ್ಟೇ, 4 ಇಯರ್ಸ್ ಎಷ್ಟು ಬೇಗ ಮುಗೀತು ಅಂತಂದರೆ. ನಿಮಗೆ ಒಂದು ಸತಿ ನಾನು ಕಾಲೇಜ್ನ ತೋರಿಸ್ಬಿಡ್ತೀನಿ ನೋಡಿ. ಇದು ಕಾಲೇಜ್ ಗಾರ್ಡನ್, ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನಿಮಗೆ ತೋರಿಸ್ತೀನಿ. ಬಿಹೈಂಡ್ ದ ಸೀನ್ಸ್ ಆಫ್ ಗ್ರ್ಯಾಜುಯೇಷನ್ ಎಷ್ಟು ಜನ ಫೋಟೋ ತೆಗಿತಾರೆ ನೋಡಿ ಗೈಸ್. ಅಕ್ಕ ಅದಕ್ಕೆ ಅಡ್ಡ ಬರ್ತೀಯ, ಬರೇ ಬೈತಾರೆ ಗೈಸ್ ಇವರು. ಅಲ್ಲಿ ನೋಡಿ, ಇವಾಗ ಹ್ಯಾಟ್ ಬಿಸಾಕ್ತಾರೆ ಅನ್ಕೊಂತೀನಿ, ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಂದು ಗ್ರ್ಯಾಜುಯೇಷನ್ ಮುಗಿದ್ಮೇಲೆ ಒಂದು ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿದರು ನನ್ನ ತಮ್ಮ. ಸೊ ಕೇಕ್ ಕಟ್ ಮಾಡಿಸಿ ನನಗೊಂದು ವಾಚ್ ಗಿಫ್ಟ್ ಕೊಟ್ಟ. ಫಾರ್ ದ ಫಸ್ಟ್ ಟೈಮ್ ನಾನು ಕಾಸ್ಟ್ಲಿ ಗಿಫ್ಟನ್ನು ಹಾಕ್ಕೊತಿರೋದು. ಸೊ ಐ ಆಮ್ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಎಲ್ಲ ನನ್ನ ಸಕ್ಸಸ್ಸಿಗೂ ನನ್ನ ಫ್ಯಾಮಿಲಿ ಮತ್ತು ನನ್ನ ಫ್ರೆಂಡ್ಸ್ ಕಾರಣ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿ ಒನ್.